ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 12ನೇ ವಚನ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರಿ, ಉಪದ್ರವದಲ್ಲಿ ಸೈರಣೆಯುಳ್ಳವರಾಗಿರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವಜನರೇ, ಕ್ರೈಸ್ತರು ಮಹಾಪದವಿಯನ್ನು ನಿರೀಕ್ಷಿಸಿ ಉಲ್ಲಾಸವಾಗಿರಿ, ಉಪದ್ರವಗಳಲ್ಲಿ ಸೈರಣೆಯುಳ್ಳವರಾಗಿರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವಜನರೇ, ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಕ್ರೈಸ್ತರಾದಂತ ನಾವುಗಳು ಏನನ್ನು ನಿರೀಕ್ಷಿಸಿಕೊಂಡು ನಾವು ಉಲ್ಲಾಸವಾಗಿದ್ದೇವೆ? ಈ ಲೋಕವನ್ನು ನಿರೀಕ್ಷಿಸಿಕೊಂಡು ನಾವು ಉಲ್ಲಾಸವಾಗಿದ್ದೇವಾ? ಪರಲೋಕದ ತಂದೆಯನ್ನು, ಯೇಸು ಕ್ರಿಸ್ತನನ್ನು, ಸರ್ವ ಸೃಷ್ಟಿ ಒಡೆಯನನ್ನು ನಾವು ನಮ್ಮ ಕೊನೆಯ ದಿನ ನಾವು ಪರಲೋಕದ ರಾಜ್ಯವನ್ನು ನೆನೆದವರಾಗಿ ಅದರಲ್ಲಿ ಉಲ್ಲಾಸವಾಗಿದ್ದೇವಾ? ನಾವು ತಂದೆಯಾದ ದೇವರು ಯೇಸು ಕ್ರಿಸ್ತನೊಟ್ಟಿಗೆ ಪರಲೋಕದಲ್ಲಿ ಸೇರಿ ಸಂತೋಷಿಸುವುದನ್ನು, ಆರಾಧಿಸುವುದನ್ನು ನೋಡಿ ನಾವು ನಿರೀಕ್ಷೆ ಮಾಡಿಕೊಂಡು ಉಲ್ಲಾಸವಾಗಿದ್ದೇವಾ? ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ಏನನ್ನು ನಿರೀಕ್ಷೆ ಮಾಡಿಕೊಂಡು ಉಲ್ಲಾಸವಾಗಿದ್ದೆವು? ಉಪದ್ರವಗಳಲ್ಲಿ ಸೇರಣೆ ಉಳ್ಳವರಾಗಿದೆ ಎಂಬುದಾಗಿ ನೋಡುವಾಗ ಈ ಲೋಕದಲ್ಲಿರ್ತಕ್ಕಂಥ ಕಷ್ಟಗಳು, ಬಂಧನಗಳು, ನೋವುಗಳು, ದುಃಖ, ವೇದನೆ, ಈ ಲೋಕದ ಶಾಪದ ಜೀವಿತ, ಈ ಲೋಕದ ಪಾಪದ ಜೀವಿತ, ಈ ಲೋಕದಲ್ಲಿ ನಾಶನ ಮಾರ್ಗದಲ್ಲಿ ಜೀವಿಸುವಂಥದ್ದು ಉಪದ್ರವಗಳೆಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಈ ಉಪದ್ರವಗಳಲ್ಲಿ ನಾವು ಯಾವ ರೀತಿಯಾಗಿ ಸೈರಣೆಯುಳ್ಳವರಾಗಿರಬೇಕೆಂಬುದಾಗಿ ನೋಡುವಾಗ ನಾವು ಪ್ರಾರ್ಥನೆ ಮಾಡುವಂತವರಾಗಬೇಕು. ನಮಗೆ ಕಷ್ಟ, ದುಃಖ, ನೋವು, ವೇದನೆ, ಈ ಲೋಕದಲ್ಲಿರ್ತಕ್ಕಂಥ ಏನೇ ಒಂದು ಆಲೋಚನೆ ಬಂದಾಗಲೂ ಕೂಡ ನಾವು ಬೇಸರಗೊಳ್ಳದೆ ಪ್ರತಿನಿತ್ಯವೂ ಪ್ರತಿ ಕ್ಷಣವೂ ನಾವು ಪ್ರಾರ್ಥಿಸುವಂತವರಾಗಬೇಕು. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನಾವು ಕ್ರೈಸ್ತರಾದಂತ ನಾವುಗಳು ಮಹಾಪದವಿಯನ್ನು ನೋಡಿ ಉಲ್ಲಾಸಗೊಳ್ಳುವಂತವರಾಗಿದ್ದೇವೆ. ಆ ಮಹಾಪದವಿಯ ಹಿಂದೆ ಬರ್ತಕ್ಕಂತ ಶೋಧನೆಗಳು, ಕಷ್ಟಗಳು, ಇವೆಲ್ಲವುಗಳನ್ನು ಕೂಡ ನಾವು ಧೈರ್ಯದಿಂದ ಎದುರಿಸಿ ಪ್ರಾರ್ಥಿಸುವಂತವರಾಗಬೇಕು. ಪ್ರಾರ್ಥನೆಯಲ್ಲಿ ಬೀಳದಂತ ಕೋಟೆ ಇಲ್ಲ. ಪ್ರಾರ್ಥನೆಯಿಂದ ಎಲ್ಲವೂ ನಾವು ಜಯಿಸುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನಾವು ಕ್ರೈಸ್ತರಾದಂತ ನಾವು ಮಹಾಪದವಿಯನ್ನು ನೆನೆಸಿದವರಾಗಿ ಉಲ್ಲಾಸವುಳ್ಳವರಾಗಿರಬೇಕು. ಉಪದ್ರವಗಳಲ್ಲಿ ಸೈರಣೆ ಉಳ್ಳವರಾಗಿದ್ದುಕೊಂಡು ಬೇಸರಗೊಳ್ಳದೆ ಪ್ರಾರ್ಥಿಸುವಂತವರಾಗಬೇಕು. ನಾವು ಈ ಒಂದು ದಿನದಲ್ಲಿ ಈ ಲೋಕವನ್ನು ನಿರೀಕ್ಷಿಸಿಕೊಂಡು ಉಲ್ಲಾಸವಾಗಿದ್ದೇವಾ? ಪರಲೋಕದ ರಾಜ್ಯವನ್ನು ನೋಡಿ ನಾವು ಉಲ್ಲಾಸವಾಗಿದ್ದೇವಾ? ಉಪದ್ರವಗಳಲ್ಲಿ, ಈ ಲೋಕದ ಕಷ್ಟ, ದುಃಖ, ವೇದನೆ, ಕಣ್ಣೀರು, ಇವುಗಳಲ್ಲೇ ನಾವು ಬಿದ್ದವರಾಗಿದ್ದುಕೊಂಡು ಸಂತೋಷ ಪಡ್ತಾ ಇದ್ದೇವಾ? ಇವುಗಳಿಂದ ಎದ್ದು ಬಂದು ನಾವು ಪ್ರತಿನಿತ್ಯವೂ ಪ್ರತಿ ಕ್ಷಣವೂ ಪ್ರಾರ್ಥನೆ ಮಾಡುತ್ತಾ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುತ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ಒಂದು ವಾಕ್ಯ ಓದಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 36ನೇ ವಚನ ಓದಿಕೊಳ್ಳೋಣ. ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಇರಬೇಕು. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಮಗೆ ತಾಳ್ಮೆ ಇರಬೇಕೆಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನಾವು ಕ್ರೈಸ್ತರಾದಂತವರು ಮಹಾಪದವಿಯನ್ನು ನೆನೆಸಿದವರಾಗಿ ಉಲ್ಲಾಸವುಳ್ಳಂತವರಾಗಿದ್ದೇವೆ. ಈ ಲೋಕದಲ್ಲಿರ್ತಕ್ಕಂಥ ಉಪದ್ರವಗಳಲ್ಲಿ ನಾವು ಸೈರಣೆ ಉಳ್ಳವರಾಗಿದ್ದು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿದವರಾಗಿ ನಾವು ಜಯ ಹೊಂದುವಂತವರಾಗಿದ್ದೇವೆ. ಮತ್ತು ದೇವರು ನಮ್ಮ ಜೀವಿತದಲ್ಲಿ ನುಡಿದಂತ ವಾಗ್ದಾನವನ್ನು ನಾವು
ಸಮಾಧಾನವಾಗಿದ್ದುಕೊಂಡು ಶಾಂತರಾಗಿದ್ದುಕೊಂಡು ಅವಾಗ ವಾಗ್ದಾನದ ಫಲವನ್ನು ನಾವು ಹೊಂದುವುದಕ್ಕೆ ಸಾಧ್ಯವಾಗುವಂತದ್ದಾಗಿದೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಗಡಿಬಿಡಿ ಮಾಡುತ್ತಾ ನಾವು ಯಾವಾಗಲೂ ಅರ್ಜೆಂಟ್ ಎಂಬುದಾಗಿ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ? ತಂದೆಯಾದ ದೇವರು ನಮ್ಮ ಜೀವಿತದಲ್ಲಿ ವಾಗ್ದಾನ ನುಡಿದಿದ್ದಾನೆ ಎಂಬುದಾಗಿ ನೋಡುವಾಗ ಅದು ನಮ್ಮ ಜೀವಿತದಲ್ಲಿ ನೆರವೇರುವಂತದ್ದಾಗಿದೆ. ಕೆಲವು ಸಮಯಗಳು ತಡವಾದರೂ ಕೂಡ ನುಡಿದಂತ ವಾಗ್ದಾನವು ನಮ್ಮ ಜೀವಿತದಲ್ಲಿ ನೆರವೇರುವಂತದ್ದಾಗಿದೆ. ನಾವು ಎಷ್ಟೋ ಬಾರಿ ತಂದೆಯಾದ ದೇವರು ನಮ್ಮ ಜೀವಿತದಲ್ಲಿ ವಾಗ್ದಾನ ನುಡಿದಿದ್ದಾನೆ, ಇನ್ನು ನನ್ನ ಜೀವಿತದಲ್ಲಿ ವಾಗ್ದಾನ ನೆರವೇರುತ್ತಾ ಇಲ್ಲ ಎಂಬುದಾಗಿ ನೋಡುವಾಗ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಆ ವಾಗ್ದಾನಕ್ಕೆ ತಕ್ಕ ಹಾಗೆ ನಾವು ನಡೆದುಕೊಳ್ಳುತ್ತಾ ಇಲ್ಲ. ತಪ್ಪು ನಮ್ಮಲ್ಲೇ ಇದೆ. ಯಾಕೆ ಎಂಬುದಾಗಿ ನೋಡುವಾಗ ತಂದೆಯಾದ ದೇವರು ವಾಗ್ದಾನ ನಮ್ಮ ಜೀವಿತದಲ್ಲಿ ನುಡಿದಿದ್ದಾನೆ ಎಂಬುದಾಗಿ ನೋಡುವಾಗ ಆ ವಾಗ್ದಾನಕ್ಕೆ ನಾವು ಯಾವ ರೀತಿಯಾಗಿ ಜೀವಿಸಬೇಕೆಂಬುದನ್ನು ಕೂಡ ತಂದೆಯಾದ ದೇವರು ನಮಗೆ ಹೇಳಿರುವಂತವನಾಗಿದ್ದಾರೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ನಾವು ಈ ಒಂದು ದಿನದಲ್ಲಿ ಆ ವಾಗ್ದಾನದ ಫಲವನ್ನು ಅನುಭವಿಸಬೇಕಾದರೆ ನಾವು ಸಮಾಧಾನದಿಂದ ಇರುವಂತವರಾಗಬೇಕು. ಮತ್ತು ಕ್ರೈಸ್ತರಾದಂತ ನಾವು ಮಹಾಪದವಿಯನ್ನು ನೆನೆಸಿದವರಾಗಿ ಉಲ್ಲಾಸವಾಗಿರಬೇಕಾದರೆ ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ಉಪದ್ರವಗಳಲ್ಲಿ ನಾವು ಸೈರಣ್ಯ ಉಳ್ಳವರಾಗಿದ್ದು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುವಂತವರಾಗಬೇಕು. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುತ್ತಾ ಇದ್ದೇವಾ? ದೇವರ ವಾಗ್ದಾನದ ಫಲವನ್ನು ನಾವು ಅನುಭವಿಸಿದಕ್ಕಾಗಿ ಸಮಾಧಾನವಾಗಿ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಜೀವಿತಕ್ಕಾಗಿ ಆಶೀರ್ವದಿಸಲಿ. ಆಮೆನ್.